ಅಧ್ಯಕ್ಷೆ, ಬಹಳ ವ್ಯಾಪಕವಾಗಿ ಈ ಒಂದು ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಮ್ಮ ಸರ್ಕಾರ, ನಮ್ಮ ಪಕ್ಷ ಇದನ್ನು 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಇದನ್ನು ಮಾಡಿದಾಗ ದಿವಾಳಿ ಆಗ್ಬಿಡ್ತದೆ ಈ ರಾಜ್ಯ ಸರ್ಕಾರ ಅಂತ ಹೇಳಿ ಹೇಳಿದ್ರು. ಅದು ಉತ್ತರ ಕೊಡ್ಲಿವ್ರೆ, ಉತ್ತರ ಕೊಡ್ಬೇಕಲ್ಲ ಈಗ. ಯಾರು ಇವಾಗ ಎಲ್ಲ ಉತ್ತರ ಕೊಡ್ಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ಬೇಕು ನೀವು ಎಲ್ಲ ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ. ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಬಿಟ್ಟು ಎಂತ ಕೂತಿದ್ದೀರಾ ನೀವು? ಕೆಲಸ ರಾಜೇಗೌಡರು ಯಾಕೆ ನೀವು ಮಾತಾಡ್ತೀರಿ? ಈಗ ಚರ್ಚೆ ಮಾಡೋದ್ ಬಿಟ್ಬಿಟ್ಟು ಇವ್ರ ತಕ್ಕ ಕೂತಿದ್ದೀರಾ ನೀವು? ದಿವಾಳಿ ಎಲ್ಲ ಐತೆ ಅಂತ ನಾವು ಮಾಡ್ತೀವಿ ಚರ್ಚೆ. ಓಕೆ, ಕೇಂದ್ರದಿಂದ ರಾಜ್ಯಕ್ಕೆ ಏನ್ ಮಾಡೋದು ಹೇಳಿ ಎಲ್ಲಾನು ಚರ್ಚೆ ಮಾಡೋಣ. ಕೇಂದ್ರ ರಾಜ್ಯದ್ದು ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ, ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ. ಕೂತ್ಕೊಳ್ರಿ, ನೀವೇ ಜನಗಳ ವಿರೋಧಿ, ಜನಗಳ ವಿರೋಧಿ ನೀವೇ. ನೀವು ಕೇಂದ್ರ ಸರ್ಕಾರದ ಮಂತ್ರಿ ಅವರೇ ಏನ್ ನೀವು ಮಾಡಿದೀರಿ? ಮಂತ್ರಿ ಅವರೇ ತಾವು ಮಾತಾಡಿ ಕೂತ್ಕೊಳ್ತಾರೆ. ಕೆಲ್ಸಕ್ಕೆ ಬಾರ್ದ ಇವೆಲ್ಲನು ತಂದಿದೆ, ನಮ್ಮ ಸರ್ಕಾರ ತಂದಿದೆ, ಮಾತಾಡ್ತಾರೆ. ನೀವು ಸ್ಟಾರ್ಟ್ ಮಾಡಿ. ನಮ್ಮ ಶಿವಲಿಂಗ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರ ಅದು ನಿಗಮದ ರೀತಿ ಚರ್ಚೆ ಮಾಡ್ತೀರಿ. ನಂದಾದ್ರೆ ಆಮೇಲೆ ನೀವು ಬರ್ಲಿಲ್ಲ ಒಳಗಡೆ ಮೀಟಿಂಗ್ಗೆ, ಆಮೇಲೆ ಮಾತಾಡೋದು. ಅಧ್ಯಕ್ಷರೇ, ನಾವು ಈ 5 ಗ್ಯಾರಂಟಿಗಳು ಕೊಟ್ಟ ಉದ್ದೇಶ ಈ ದೇಶದಲ್ಲಿ ಏನು ಒಂದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ನಾವು ಹೇಳಷ್ಟು ಕೇಳಿಲ್ಲ ಅಂದ್ರೆ ಬಿಡಿ, ನನಗೆ ಉತ್ತರ ಹೇಳಕ್ ಅವಕಾಶ ಇದೆ, ಕರೆದಿದ್ದಾರೆ, ನಾನು ಮಾತಾಡ್ತೀನಿ. ಕೂತ್ಕೊಳ್ಳಿ, ತಾಳ್ಮೆಯಿಂದ ಸ್ವಲ್ಪ ಇರಿ. ನೀವು ಯಾಕೆ ಅವರಾಡ್ದಂಗೆ ಆಡ್ತಾ ಇದ್ದೀರಾ? ಅಧ್ಯಕ್ಷರೇ, ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು. ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಗಲೂ ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ, ಜನಕ್ಕೆ ಏನಾರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ. ಬೇಕಾದಷ್ಟು ಟೀಕೆ ಬಂತು, ಟಿಪ್ಪಣಿ ಬಂತು. ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡುದಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದ್ರು. ಇದು ನಿಮ್ಮ ಕೈಯಲ್ಲಿ ಸಾಧ್ಯನಾ ಅಂತ ಹೇಳಿದ್ರು. ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನನೇ ಬಂದು ನಾವು 10 ಜನ ಇಲ್ಲೇನು ಫ್ರಂಟ್ ಲೈನಲ್ಲಿ ಕೂತಿದ್ದೀವಿ, ಕ್ಯಾಬಿನೆಟ್ ಅಲ್ಲೇ ಫಸ್ಟ್ ಡೇನೇ ನಾವು ಇದನ್ನ ಆರ್ಡರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ. ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ 52,000 ರಿಂದ 56,000 ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ 20% ಆಫ್ ದಿ ಬಜೆಟ್ ಕೊಡಬೇಕು ಅನ್ನೋದು ನಮಗೆ ಅರಿವಿದೆ. ಬಟ್ ನಮಗೆ ಜನರ ಕಲ್ಯಾಣ ಮುಖ್ಯ. ಜೀವ ಇದ್ರೆ ಜೀವನ, ಜೀವ ಇಲ್ಲಾಂದ್ರೆ ಜೀವನ ಹೆಂಗೆ? ಜನ ಸತ್ತವ್ರು. ನಾನು 1,100 ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಗ್ಬಿಡ್ತು. ಪ್ರತಿಯೊಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಸೊ ಹಿಂಗೆ ಎಲ್ಲ ಬೆಲೆಗಳು, ಸಿಮೆಂಟ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಬೇಕಾದಷ್ಟು ಟೀಕೆ ಮಾಡಿದ್ರು. ಈಗ ಅಲ್ಟಿಮೇಟ್ಲಿ
ಎಲ್ಲ ರಾಜ್ಯಗಳು ಬಿಜೆಪಿ ರಾಜ್ಯಗಳು ಇವತ್ತು ನೀವು ನಿನ್ನೆ ಮೊನ್ನೆ ಡೆಲ್ಲಿಲಿ ನೋಡಿದ್ರಿ, ಮಹಾರಾಷ್ಟ್ರ ನೋಡಿದ್ರಿ, ಮಧ್ಯಪ್ರದೇಶ ನೋಡಿದ್ರಿ. ಸರ್, ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ. ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿಗೆ ಮಾಡಿದ್ದಾರೆ. ಸಾರ್ವಜನಿಕ ದುಡ್ಡ ನಿಮ್ ಕಾಂಗ್ರೆಸ್ ಕಾರ್ಯಕರ್ತರು ಅಧ್ಯಕ್ಷರೇ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.